ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾವು ಕೂಡ ಸೂಪರ್ ಆಗಿದ್ದೀವಿ. ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಇವತ್ತು ಸಂಡೇ ಮಾರ್ನಿಂಗ್ ನಾನು ಇವತ್ತಿನ ರೊಟೀನ್ ಸಂಜೆವರೆಗೂ ಏನೆಲ್ಲ ಇರುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದ್ಕೊಂಡ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪ್ರತಿದಿನದಕ್ಕಿಂತ ಇವತ್ತಿನ ರೂಟೀನ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ಯಾಕಂದರೆ ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ, ಕ್ಲೀನಿಂಗ್ ಕೆಲಸ ಎಲ್ಲ ಜಾಸ್ತಿ ಇರುತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಹೇಳೋಣ ಅಂಥೇಳಿ ಎದ್ದಿದ್ದೀನಿ. ಅಲಾರಾಮ್ 5:15ಗೆ ಇಟ್ಟಿದ್ದೆ, ಆದರೆ 5 ಗಂಟೆಗೆ ಎಚ್ಚರ ಆಯಿತು. ಇನ್ನೇನು ಮಲಗೋದು ಅಂಥೇಳಿ ಎದ್ದಿದ್ದೀನಿ. ಸ್ವಲ್ಪ ಹೊರಗಡೆ ಎಲ್ಲ ಕತ್ಲೆ ಇದೆ, ಹಾಗಾಗಿ ಮೊದಲು ರಾತ್ರಿ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದು ಅದು ಹಾಗೇನೆ ಇತ್ತು. ಹಾಗಾಗಿ ಎಲ್ಲನೂ ಜೋಡಿಸ್ಕೊಂಡು ಆನಂತರ ಹೊರಗಡೆ ಹೋಗ್ತಾ ಇದ್ದೀನಿ. ನೋಡ್ಬೋದು ಹೊರಗಡೆ ತುಂಬಾ ಕತ್ಲೆ ಇದೆ ಅಂತಲೇ ಹೇಳ್ಬೋದು. ಹೆಣ್ಮಕ್ಳು ಅಂದಮೇಲೆ ಸಾಮಾನ್ಯ ಎಲ್ಲರೂ ರೊಟೀನ್ ಒಂದೇ ಆಗಿರುತ್ತೆ. ಅದರಲ್ಲೂ ಮಕ್ಕಳು ಸ್ಕೂಲಿಗೆ ಹೋಗುವಂಥ ಮಕ್ಕಳಿದ್ದಾರೆ ಅಂದರೆ ಎಲ್ರದ್ದು ಸೇಮ್ ರೊಟೀನ್ ಇರುತ್ತೆ. ಬೆಳಿಗ್ಗೆ ಬೇಗ ಹೇಳೋದು, ಅವ್ರಿಗೆ ಟಿಫನ್ ಮಾಡೋದು, ಬಾಕ್ಸಿಗೆ ಹಾಕೋದು, ಅವ್ರನ್ನ ರೆಡಿ ಮಾಡಿ ಕಳಿಸೋದು, ಆಮೇಲೆ ಮನೆ ಕೆಲಸ, ಆಮೇಲೆ ಅವರು ಸ್ವಲ್ಪ ನೋಡ್ಕೊಳ್ಳೋದು, ಕೇರ್ ಮಾಡ್ಕೊಳ್ಳೋದು. ಎಲ್ಲರೂ ರೊಟೀನು ಇದೇನೇ ಆಗಿರುತ್ತೆ. ಆದರೆ ಅವರು ಅದನ್ನು ಯಾವ ರೀತಿ ಮಾಡ್ಕೊಳ್ತಾರೆ, ಯಾವ ರೀತಿ ಮ್ಯಾನೇಜ್ ಮಾಡ್ಕೊಳ್ತಾರೆ, ಅಥವಾ ಅದನ್ನು ಎಷ್ಟೋ ಕ್ವಿಕ್ಕಾಗಿ ಮಾಡ್ಕೊಳ್ತಾರೆ, ಯಾವ ರೀತಿ ಪ್ಲಾನ್ ಮಾಡಿ ಮಾಡ್ಕೊಳ್ತಾರೆ ಅನ್ನುವಂಥದ್ದೇ ಇಲ್ಲಿ ಬರುವಂಥ ದೊಡ್ಡ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಎಲ್ಲದಕ್ಕಿಂತ ಅವರು ಕೆಲಸ ಆಗಿರ್ಬೋದು, ಅವರ ವೃತ್ತಿ ಆಗಿರ್ಬೋದು, ಅಥವಾ ಅವರ ಒಂದು ದುಡಿಮೆ ಆಗಿರ್ಬೋದು, ಎಲ್ಲದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಆಗಿ ಅವರ ಫ್ಯಾಮಿಲಿ ಅವರಿಗೆ ದೊಡ್ಡದಾಗಿರುತ್ತೆ. ಫ್ಯಾಮಿಲಿನೇ ಮುಖ್ಯ ಆಗಿರುತ್ತೆ. ಹಾಗಾಗಿ ಫ್ಯಾಮಿಲಿಗೋಸ್ಕರ ತುಂಬ ಕಷ್ಟಪಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಅವರು ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು, ಅಥವಾ ಅವರ ಒಂದು ಆರೋಗ್ಯ ನೋಡ್ಕೊಳ್ಳೋದಾಗಿರ್ಬೋದು, ಅಥವಾ ಮನೆಯ ಸದಸ್ಯರನ್ನು ನೋಡ್ಕೊಳ್ಳೋದಾಗಿರ್ಬೋದು, ಮನೆಯಲ್ಲಿ ಇರುವಂತಹ ಎಲ್ಲರ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಹಾಗಾಗಿ ಎಲ್ಲರನ್ನೂ ಕೂಡ ಕೇರ್ ಮಾಡಬೇಕು. ಅದರ ಜೊತೆಗೆ ಹೆಣ್ಮಕ್ಳು ತಮ್ಮನ್ನು ತಾವು ಕೇರ್ ಮಾಡ್ಕೊಳ್ಬೇಕು, ಅವರ ಆರೋಗ್ಯವನ್ನು ಕೂಡ ಅವರು ನೋಡ್ಕೊಳ್ಬೇಕು. ಹಾಗಾಗಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸಾಮಾನ್ಯವಾಗಿ ಮನೆಯ ಒಂದು ಮೇನ್ ಪಿಲ್ಲರೇ ಹೆಣ್ಮಗು ಆಗಿರೋದ್ರಿಂದ ಮೊದಲು ಅವರ ಆರೈಕೆಯನ್ನು ಅವ್ರು ಮಾಡ್ಕೊಳ್ಬೇಕು. ಅಥವಾ ಅವರಿಗೆ ಅಂತೇಳಿ ಒಂದಷ್ಟು ಸಮಯ ಇರುತ್ತೆ, ಅಥವಾ ಅವರಿಗೆ ಅಂತೇಳಿ ಒಂದಷ್ಟು ಸಮಯ ಬೇಕಾಗತ್ತೆ. ಅದನ್ನು ತಗೊಂಡು ಅವರು ಕೂಡ ರಿಲ್ಯಾಕ್ಸ್ ಆಗಿ ಪ್ರತಿದಿನ ಮಾಡುವಂಥದ್ದೇ ಇರುತ್ತೆ. ಒಂದಿನ ಇವತ್ತು ಮಾಡಿಬಿಟ್ಟು ನಾಳೆ ರೆಸ್ಟ್ ಮಾಡ್ಬೋದು, ಆ ರೀತಿ ಖಂಡಿತ ಯಾರಿಗೂ ಇರೋದಿಲ್ಲ. ಮನೆಯಲ್ಲಿ ಇರುವಂಥ ಎಲ್ಲರಿಗೂ ಕೂಡ ಅಂದರೆ ನಾವು ಇವತ್ತು ಒಂದು ದಿನ ಲೇಟಾಗಿ ಎದ್ದಿದ್ದೀವಿ, ನಾನು 6 ಗಂಟೆಗೆ ಹೇಳೋವಂಥವಳು ಇವತ್ತು 8 ಗಂಟೆಗೆ ಎದ್ದಿದ್ದೀನಿ ಅಂದರೆ ಅಲ್ಲಿ ಮಕ್ಕಳಿಗೆ ತೊಂದರೆ ಆಗುತ್ತೆ, ಹಸ್ಬೆಂಡಿಗೆ ತೊಂದರೆ ಆಗುತ್ತೆ, ಅಥವಾ ಮನೆಯಲ್ಲಿ ಇರುವಂಥ ಎಲ್ಲರ ಸದಸ್ಯರ ಒಂದು ರೆಗ್ಯುಲರ್ ರೊಟೀನ್ ಏನಿರುತ್ತೆ ಅದು ಅಸ್ತವ್ಯಸ್ತ ಆಗುತ್ತೆ, ಆ ಕಡೆ ಈ ಕಡೆ ಆಗಿಬಿಡುತ್ತೆ. ಮಕ್ಕಳಿಗೆ ಲೇಟ್ ಆಗುತ್ತೆ, ಅಥವಾ ಹಸ್ಬೆಂಡಿಗೆ ಹೋಗ್ಲಿಕ್ಕೆ ಲೇಟ್ ಆಗುತ್ತೆ, ಅಥವಾ ಅವರಿಗೆ ಸರಿಯಾದಂಥ ಸಮಯಕ್ಕೆ ಬ್ರೇಕ್ಫಾಸ್ಟ್ ಅನ್ನೋವಂಥ ಸಿಗಲ್ಲ, ಅಥವಾ ಅವ್ರಿಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಥವಾ ಹೀಗೆ ಏನಾದರೂ ಒಂದು ತೊಂದರೆ ಆಗೇ ಬಿಡುತ್ತೆ. ಅವರ ಒಂದು ಹೆಣ್ಮಕ್ಳು ಸ್ವಲ್ಪ ಆಚೆ ಈಚೆ ಅವರ ಒಂದು ಗಮನವನ್ನು ಹಾಕೋದಾಗಲಿ, ಅಥವಾ ಅವರು ಸ್ವಲ್ಪ ಅವರ ರೊಟೀನಲ್ಲಿ ಚೇಂಜ್ ಆಯಿತು ಅಂದರೆ ಇಡೀ ಮನೆಯ ಒಂದು ರೊಟೀನ್ ಚೇಂಜ್ ಆಗುತ್ತೆ, ಅಥವಾ ಮನೆಯಲ್ಲಿ ಎಲ್ರಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳು ಕಾಡುತ್ತೆ. ಹಾಗಾಗಿ ಹೆಣ್ಮಕ್ಳು ಅನ್ನುವಂಥವ್ರು ಮೇನ್ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ನೋಡ್ಕೊಳ್ಳೋದ್ರ ಜೊತೆಗೆ ಅವರ ಆರೋಗ್ಯವನ್ನು ಕೂಡ ಅವರು ನೋಡ್ಕೊಳ್ಬೇಕು. ಅವ್ರಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಜೀವನ ಇರುತ್ತೆ, ಅವ್ರದ್ದೇ ಆದಂಥ ಆಸೆ ಕನಸು ಎಲ್ಲನೂ ಇರುತ್ತೆ. ಅದರ ಜೊತೆಗೆ ಅದನ್ನು ಕೂಡ ಅವರು ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಳ್ಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈ 1-2 ತಿಂಗಳ ಹಿಂದೆ ನನ್ನ ಆರೋಗ್ಯ ಫುಲ್ ಹಾಳಾಗೋಗಿತ್ತು. ನನಗೆ ನಿಜವಾಗ್ಲೂ ಆವಾಗಲೇ ಗೊತ್ತಾಗಿದ್ದು, ಅಯ್ಯೋ ನಾನು ನನ್ನ ಆರೋಗ್ಯವನ್ನು ನೋಡ್ಕೊಂಡಿದ್ರೆ ಇವತ್ತು ಈಗ ಆಗ್ತಿರ್ಲಿಲ್ಲ ಅಂಥೇಳಿ. ಯಾಕಂದರೆ ಮಕ್ಕಳೆಲ್ಲ ಒಂದೊಂದು ಹೊತ್ತು ತಿಂಡಿಗೂ ಕೂಡ ತುಂಬ ಕಷ್ಟಪಟ್ಟಿದ್ದಾರೆ. ಒಂದೊಂದು ಊಟಕ್ಕೂ ಕೂಡ ಅಂದರೆ ಅವರೇ ರೈಸ್ ಮಾಡ್ಕೊಳ್ಳೋದು, ಊಟ ಮಾಡ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡಿದ್ದಾರೆ. ಹಾಗಾಗಿ ನನಗೆ ಅವತ್ತು ಅನ್ನಿಸ್ತು, ಅಯ್ಯೋ ಮೊದಲು ನಾನು ಸರಿ ಆಗಬೇಕಲ್ಲ, ನಾನು ಆರೋಗ್ಯವಾಗಿರಬೇಕು, ಅಥವಾ ನಾನು ಆ್ಯಕ್ಟಿವ್ ಆಗಿರಬೇಕು ಅಂದಾಗ ನಾನು ಎಲ್ಲರೂ ನೋಡ್ಕೊಳ್ಳೋದಕ್ಕೆ ಸಾಧ್ಯ. ಯಾಕಂದರೆ ನಮ್ಮ ಮೇಲೆ ಎಲ್ಲ ಮನೆಯ ಸದಸ್ಯರು ಎಲ್ಲರೂ ಕೂಡ ಡಿಪೆಂಡ್ ಆಗಿರ್ತಾರೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಈಗ ನನಗೆ ಒಂದು ಏನು ಹೆಲ್ಪ್ ಆಯ್ತಪ್ಪ ಅಂದರೆ, ಆ ಸಮಯದಲ್ಲಿ ರಜಾ ಇತ್ತು ಮಕ್ಕಳಿಗೆ. ಹಾಗಾಗಿ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಅನ್ನೋದನ್ನು ಮಾಡ್ಕೊಳ್ಳೋದಕ್ಕಾಯಿತು. ಸರಿ ಬಿಡು, ನನಗೆ ಆರೋಗ್ಯ ಸರಿ ಇಲ್ಲ ಅಂದ್ರೂ ಕೂಡ ಒಂದು ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಪರವಾಗಿಲ್ಲ ಅನ್ನೋ ರೀತಿನಲ್ಲಿ ಆಯಿತು. ಇಲ್ಲ ಅಂತಿದ್ರೆ ತುಂಬಾ ಕಷ್ಟ ಆಗ್ತಿತ್ತು ಅಂಥೇಳಿ. ಹಾಗಾಗಿ ಹೆಣ್ಮಕ್ಳು ಫ್ಯಾಮಿಲಿ ಟೈಮ್ ಜೊತೆಗೆ ಅವ್ರಿಗೂ ಕೂಡ ಅವರು ಸ್ವಲ್ಪ ಕೇರ್ ಮಾಡ್ಕೊಳ್ಬೇಕು, ಆರೋಗ್ಯವಾಗಿರೋದಕ್ಕೆ ಟ್ರೈ ಮಾಡಬೇಕು. ಇದೊಂದು ನನ್ನ ಒಂದು ಮನಸ್ಸಿಗೆ ಅನಿಸಿದಂಥ ಮಾತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ನಾನಿಲ್ಲಿ ರಾತ್ರಿನೇ ಇನ್ನು ಹೆಸರು ಕಾಳನ್ನು ನೆನೆಸಿದ್ದೆ, ಅದರದ್ದು ಪಲ್ಯ ಮಾಡೋಣ ಅಂಥೇಳಿ. ಯಾಕಂದರೆ ಇವತ್ತು ಸಂಡೇ ಆದರೂ ಕೂಡ ನನ್ನ ಮಗಳಿಗೆ ಕಾಲೇಜ್ ಇದೆ, ಅವಳು ಕೂಡ ಹೋಗಲೇಬೇಕು.
7:45ಗೆಲ್ಲ ಅವಳು ಹೊರಟು ಬಿಡಬೇಕು. ಅಷ್ಟರಲ್ಲಿ ಅವಳಿಗೂ ಕೂಡ ರೆಡಿ ಮಾಡಿ ಕಳಿಸ್ಬೇಕು. ಹಾಗಾಗಿ ಒಂದಷ್ಟು ಹೊರಗಡೆ ಏನು ಕೆಲಸ ಇತ್ತು ಇವತ್ತು ಸ್ವಲ್ಪ ಬೇಗ ಎದ್ದಿರೋದ್ರಿಂದ ನಿಧಾನವಾಗಿ ಆರಾಮಾಗಿ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಇಟ್ಟಿದ್ದಾಯಿತು. ಅದನ್ನು ಮುಗಿಸ್ಕೊಂಡು ಬಂದು ನಾನಿಲ್ಲಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಹೆಸರು ಕಾಳು ಪಲ್ಯ ಮತ್ತು ಚಪಾತಿ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಈರುಳ್ಳಿ, ನಂತರ ಸ್ವಲ್ಪ ಹಸಿಮೆಣಸು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ. ಈರುಳ್ಳಿ, ಟೊಮೊಟೊ, ಹಸಿಮೆಣಸು ಎಲ್ಲನೂ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ನಾವು ನೆನೆಸಿಟ್ಟಿರೋಂಥ ಏನು ಹೆಸರು ಕಾಳಿತ್ತು ಅದು ಮೊಳಕೆ ಬರ್ಸ್ಕೊಳ್ಬೇಕು. ಇನ್ನೂ ಚೆನ್ನಾಗಿರುತ್ತೆ ಪಲ್ಯ, ಮಾತ್ರ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಹಾಗೆ ನೆನೆಸ್ಬಿಟ್ಟು ಹಾಕ್ತಾ ಇದ್ದೀನಿ. ನೀವು ಒಂದಿನ ಅದನ್ನು ಮೊಳಕೆ ಕಟ್ಟಿ ಹಾಕ್ಕೊಂಡು ಈ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆಯೇ ತಿನ್ನೋದಕ್ಕೂ ಕೂಡ, ಬರೀ ಹಾಗೆ ಪಲ್ಯನೇ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದನ್ನು ಹೆಸರು ಕಾಳು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಆನಂತರ ಅದು ಬೇಯಿಸ್ಕೊಳ್ಬೇಕು. ಬೇಯಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೋ ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಒಂದು 5-6 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಒಂದು 3/4 ಭಾಗದಷ್ಟಾದರೂ ಬೇಯಬೇಕು. ಹಾಗಾಗಿ ನೋಡಿ ಚೆನ್ನಾಗಿ ಇದು ಕುದಿ ಬರ್ತಾ ಇದೆ. ಒಂದು ಹೆಸರು ಕಾಳು ಅನ್ನೋವಂಥದ್ದು ಕೂಡ ಒಂದು ಸ್ವಲ್ಪ ಒಂದು 3/4 ಭಾಗದಷ್ಟು ಬೆಂದ್ಕೊಂಡಿದೆ. ಆನಂತರ ಈ ಸಮಯದಲ್ಲಿ ಅಂದರೆ ಒಂದು ಹೆಸರು ಕಾಳು ಒಂದು 3/4 ಭಾಗ ಬೆಂದ ಮೇಲೆ ನಾವು ಆಲೂಗಡ್ಡೆ ಹಾಕ್ಕೊಳ್ಬೇಕು. ಆಪ್ಷನಲ್, ಆಲೂಗಡ್ಡೆ ಬರೀ ಹೆಸರು ಕಾಳು ಮಾಡ್ಕೊಳ್ತೀವಿ ಅಂದರೆ ಇದನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಇದನ್ನು ಚಪಾತಿಗೂ ಕೂಡ ಆಗೋ ಥರ ಸ್ವಲ್ಪ ಗ್ರೇವಿ ಥರ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ಆಲೂಗಡ್ಡೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನಾವು ಮೊಳಕೆ ಕಾಳು ಹಾಕ್ಕೊಳ್ತೀವಿ ಅಥವಾ ಹಸಿ ಕಾಳಿಂದ ಮಾಡ್ಕೊಳ್ತೀವಿ ಅಂದರೆ ಬರೀ ಹೆಸರು ಕಾಳು ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಚು ಹಾಕ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ಅರಿಶಿನದ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಆನಂತರ ಇದು ಪಲ್ಯದ ಪೌಡ್ರು, ನಾನು ಸಾಂಬಾರು ಪೌಡ್ರೇ ಬೇರೆ ಮಾಡ್ಕೊಳ್ತೀನಿ, ಜೊತೆಗೆ ಪಲ್ಯದ ಪೌಡ್ರ್ ಅಂತಾನೆ ಬೇರೆ ಮಾಡ್ಕೊಂಡಿರ್ತೀನಿ ಪಲ್ಯಗಳಿಗೆ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇದರಲ್ಲಿ ನಾನು ಸ್ವಲ್ಪ ಶೇಂಗಾ, ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಶೇಂಗಾನ ಹುರಿದ್ಬಿಟ್ಟು ಹಾಕ್ಕೊಳ್ತೀನಿ. ಜೊತೆಗೆ ಕಡಲೆ, ಸ್ವಲ್ಪ ಒಂದು 4-5 ಗೋಡಂಬಿ, ಒಂದು ಸ್ವಲ್ಪ ಒಣ ಕೊಬ್ಬರಿ, ಒಂದು 2-3 ಪೀಸ್ ಆಗೋಷ್ಟು ಒಣ ಕೊಬ್ಬರಿ ಎಲ್ಲನೂ ಹಾಕಿ ರುಬ್ಕೊಂಡಿರ್ತೀನಿ. ಅದೇನಾಗುತ್ತೆ ಅಂದರೆ ಪಲ್ಯ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಜೊತೆಗೆ ಗಟ್ಟಿ ಗ್ರೇವಿ ರೀತಿ ಆಗುತ್ತೆ. ಹಾಗಾಗಿ ನಾನು ಇದನ್ನು ಸೇರಿಸ್ಕೊಂಡು ಪಲ್ಯದ ಪೌಡ್ರ ಮಾಡ್ಕೊಳ್ತೀನಿ. ಆನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಜೊತೆಗೆ ಅದು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರೆಲ್ಲ ಸೇರಿಸ್ಕೊಳ್ಬೇಕು. ನಾನು ಸ್ವಲ್ಪ ಗರಂ ಮಸಾಲ ಕೂಡ ಸೇರಿಸ್ಕೊಂಡಿದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು. ಅದೆಲ್ಲವನ್ನು ಸೇರಿಸ್ಕೊಂಡು ನೀರನ್ನು ತುಂಬ ತೆಳು ಮಾಡ್ಕೊಳ್ಬಾರ್ದು ಇದನ್ನು, ಹಾಗಾಗಿ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಎಲ್ಲವನ್ನು ಹಾಕಾದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಒಂದು 5-6 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ತುಂಬ ರುಚಿಯಾಗಿರುವಂಥ ಒಂದು ಪಲ್ಯ ಅನ್ನುವಂಥದ್ದು ರೆಡಿ ಆಗುತ್ತೆ. ಇದನ್ನು ನೀವು ರೊಟ್ಟಿಗಾಗಿರ್ಬೋದು, ಪೂರಿಗೂ ಇನ್ನೂ ಚೆನ್ನಾಗಿರುತ್ತೆ, ದೋಸೆಗೂ ಕೂಡ ಚೆನ್ನಾಗಿರುತ್ತೆ ಈ ರೀತಿ ಪಲ್ಯಗಳಂತಲೇ ಹೇಳ್ಬೋದು. ನೋಡಿ ಚೆನ್ನಾಗಿ ಬೆಂದ್ಕೊಂಡಿದೆ. ನಮ್ಮ ಹೆಸರು ಕಾಳು ಮತ್ತು ಆಲೂಗಡ್ಡೆ ಸೇರಿಸಿರುವಂಥ ಪಲ್ಯ ಅನ್ನುವಂಥದ್ದು ರೆಡಿ ಆಯಿತು. ಇನ್ನು ಈ ಕಡೆ ನನ್ನ ಮಗಳು ಕೂಡ ರೆಡಿ ಆದ್ಲು. ಹಾಗಾಗಿ ಅವಳಿಗೆ ಚಪಾತಿನ ಲಟ್ಟಿಸ್ತಿದ್ದೀನಿ. ಅಂದರೆ ಮೊದಲೇ ಹಿಟ್ಟು ಕಲಸಿಟ್ಟಿದ್ದೆ, ಚೆನ್ನಾಗಿ ನೆಂದ್ಕೊಂಡಿದ್ದೆ, 1 ಗಂಟೆಗಳ ಕಾಲ ಚೆನ್ನಾಗಿ ನೆಂದಿತ್ತು ಹಿಟ್ಟು. ಹಾಗಾಗಿ ಚಪಾತಿ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಅವಳಿಗೆ ಕೂಡ ನಾನಿಲ್ಲಿ ತಿಂಡಿನ ಹಾಕ್ಕೊಟ್ಟು ತಲೆ ಎಲ್ಲ ಬಾಚಿಬಿಟ್ಟು ಅವಳು ಕೂಡ ಕಾಲೇಜಿಗೆ ಹೊರಟ್ಲು. ಆ ನಂತರ ನಾನಿಲ್ಲಿ 1-2 ಹಾಗಲಕಾಯಿ ಇತ್ತು, ನಾಟಿ ಹಾಗಲಕಾಯಿ ಬರುತ್ತಲ್ಲ, ಹಾಗಾಗಿ ಇವತ್ತು ಹೇಗೂ ಚಪಾತಿ ಮಾಡಿದ್ದೀನಿ, ಅದ್ರ ಜೊತೆ ಇದನ್ನು ಕೂಡ ಡ್ರೈ ಪಲ್ಯ ರೀತಿ ಮಾಡ್ಕೊಳ್ಳೋಣ ಅಂಥೇಳಿ ಹಾಗಲಕಾಯಿ ಕೂಡ ಹೆಚ್ಕೊಂಡಿದ್ದೀನಿ. ಅದನ್ನು ಒಳಗಡೆ ಬೀಜ ಇರುತ್ತಲ್ಲ ಎಲ್ಲನೂ ಸಣ್ಣಗೆ ಅದನ್ನು ತೆಗೆದ್ಬಿಟ್ಟು ಸಣ್ಣಗೆ ಹೆಚ್ಕೊಂಡು 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ, ಅಂದರೆ ಮೊದಲೇ ಬೇಯಿಸ್ಕೊಂಡಿದ್ದೀನಿ. ಇನ್ನು ಈ ಕಡೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಕರಿಬೇವು, ಸ್ವಲ್ಪ ಹಸಿಮೆಣಸು ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ನಮ್ಮದು ರೆಡ್ ಚಿಲ್ಲಿ ಪೌಡರ್ ಖಾರ ಕಡಿಮೆ ಇದೆ, ಹಾಗಾಗಿ ಹಸಿಮೆಣಸು ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಬೋದು, ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಈರುಳ್ಳಿ, ಟೊಮೊಟೊ ಎಲ್ಲನೂ ಬಾಡಿಸ್ಕೊಂಡಾದ್ಮೇಲೆ ಬೇಯಿಸ್ಕೊಂಡಿರೋಂಥ, ಅಂದರೆ 1 ವಿಷಲ್ ಕೂಗಿಸ್ಕೊಂಡಿರೋಂಥ ಹಾಗಲಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾವೇನು ಪಲ್ಯದ ಪುಡಿ ಮಾಡ್ಕೊಂಡಿದ್ವಲ್ಲ, ಪಲ್ಯದ ಪೌಡ್ರು, ಆನಂತರ ಸ್ವಲ್ಪ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲನ ಇದಕ್ಕೆ ಸೇರಿಸ್ಕೊಳ್ಬೇಕು. ಇದಕ್ಕೆ ತುಂಬ ಇಂಪಾರ್ಟೆಂಟ್ ಅಂದರೆ ಹುಣಸೆ ರಸ, ಬೆಲ್ಲ ಇವೆರಡನ್ನು ಹಾಕ್ಕೊಂಡ್ರೆ ನಮಗೆ ಕಹಿ ಅನ್ನುವಂಥದ್ದು ಬ್ಯಾಲೆನ್ಸ್ ಆಗೋದು. ಹಾಗೆ ತಿನ್ನೋದಕ್ಕೆ ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ ಅಂಥವ್ರು ಖಂಡಿತ ಬೆಲ್ಲನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ, ನೀರೇನು ಹಾಕಬಾರ್ದು, ನಾವೇನು ಇದು ಹಾಕಿರ್ತೀವಲ್ಲ ಹುಣಸೆ ರಸ ಅದರಲ್ಲೇ ಬೇಯ್ಕೊಳ್ಬೇಕು. ನೋಡಿ ಈ ರೀತಿಯಾಗಿರುವಂಥ ಡ್ರೈ ಪಲ್ಯ ರೆಡಿ ಆಯಿತು. ಸಖತ್ ಟೇಸ್ಟಿಯಾಗಿರುತ್ತೆ, ರೊಟ್ಟಿಗಂತೂ ಸೂಪರಾಗಿರುತ್ತೆ. ಖಂಡಿತ ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನು ಆಗಲೇ ಟೈಮ್ ಕೂಡ 8:30 ಮೇಲ್ಗಡೆನೇ ಆಗಿತ್ತು. ಅಷ್ಟರಲ್ಲಿ ನಾನು ಕೂಡ ಸಾಂಬಾರನ್ನು ಮಾಡಿಕೊಂಡೆ, ಯಾಕಂದರೆ ಇವತ್ತು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಜಾಸ್ತಿನೇ ಇದೆ ಮಾಡ್ಕೊಳ್ಳೋದು. ಹಾಗಾಗಿ ಬೇಳೆ ಮತ್ತು ಒಂದು ಬಣ್ಣ ಸೌತೆಕಾಯಿ ಬರುತ್ತಲ್ಲ ಅದರ ಸಾಂಬಾರು ಕೂಡ ಮಾಡಿಕೊಂಡೆ, ಅದು ಕೂಡ ರೆಡಿ ಆಯಿತು. ಆ ನಂತರ ಅಡುಗೆ ಮನೆಯೆಲ್ಲ ಮೊದಲು ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆ ನಂತರ ನಾನಿಲ್ಲಿ ಮನೆಯೆಲ್ಲ ಗುಡಿಸ್ಕೊಳ್ತಾ ಇದ್ದೀನಿ.
ಮನೆ ಗುಡಿಸಿ ಒರೆಸ್ಕೊಂಡ್ರೆ ಒಂದು ಮುಕ್ಕಾಲು ಭಾಗದಷ್ಟು ಕೆಲಸ ಆಯಿತು ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಫುಲ್ಲು ಇಡೀ ಮನೆ ಏನಿದೆ ನೀಟಾಗಿ ಎಲ್ಲನೂ ಗುಡಿಸ್ಕೊಂಡು ಬರ್ತಾ ಇದ್ದೀನಿ. ಇದು ಏನು ಗೊತ್ತಾ, ನಾವು ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಕ್ಲೀನಿಂಗ್ ಕೆಲಸ ಇದೆಷ್ಟು ಮಾಡ್ಕೊಂಡಿಲ್ಲ ಅಂದರೆ ಮನೆ ಫುಲ್ಲು ಗಲೀಜು ಅನಿಸುತ್ತೆ. ನಾವು ಏನೇ ಮಾಡಿದ್ರು ಕೂಡ ಏನು ಕೆಲಸ ಆಗಿಲ್ಲ ಅನ್ನೋವಂಥದ್ದು ತಲೆಗೆ ಬಂದ್ಬಿಡತ್ತೆ. ಹಾಗಾಗಿ ಮೊದಲು ಕ್ಲೀನಿಂಗ್ ಕೆಲಸ ಅಂದರೆ ಅಡುಗೆ ಮನೆಯಲ್ಲಿ ಮೊದಲು ಅಡುಗೆ ಹಾಕಬೇಕು, ಆನಂತರ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ನಂತರ ನಾವು ಕ್ಲೀನಿಂಗ್ ಕೆಲಸನ ಮಾಡಿಕೊಂಡ್ರೆ ತುಂಬ ಬೇಗ ಕೆಲಸ ಆಯಿತು ಅಂಥೇಳಿ ಅನಿಸುತ್ತೆ. ಜೊತೆಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ಇನ್ನು ಮಿಕ್ಕಿರೋಂಥ ಎಲ್ಲ ಕೆಲಸನೂ ಮಾಡಿಕೊಂಡು ನಾನು ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿಕೊಂಡು ಅಂದರೆ ಎಲ್ಲನೂ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ 12 ಗಂಟೆ ಮೇಲೇ ಆಗಿತ್ತು. ಆನಂತರ ನಾನು ಕೂಡ ಇಲ್ಲಿ ತಿಂಡಿ ತಿಂತಾ ಇದ್ದೀನಿ. ಇದು ಬೆಳಗಿನ ತಿಂಡಿ, ಅದನ್ನು 12 ಗಂಟೆಗೆ ತಿಂತಾ ಇದ್ದೀನಿ ಅಂತಲೇ ಹೇಳ್ಬೋದು. ತಿಂಡಿ ಎಲ್ಲ ತಿಂದ್ಕೊಂಡು ಅಷ್ಟರಲ್ಲಿ ಮಿಷಿನ್ ಕೂಡ ಆನ್ ಮಾಡ್ಕೊಂಡಿದ್ದೆ. ಬಟ್ಟೆ ಎಲ್ಲನೂ ಬಂದಿತ್ತು, ಅದನ್ನು ಕೂಡ ಮೊದಲು ಒಣಗಾಕ್ಬಿಡೋಣ. ಕೂತ್ರೆ ಆಮೇಲೆ ಮತ್ತೆ ತಡಿ 5 ನಿಮಿಷ ಅಂತೇಳಿ ಬಿಸಿಲೇ ಹೋಗ್ಬಿಡತ್ತೆ. ಬಟ್ಟೆಗಳು ಕೂಡ ಈಗ ಸ್ವಲ್ಪ ಬಿಸಿಲು ಕಡಿಮೆ ಇರೋದ್ರಿಂದ ಬೇಗ ಒಣಗೋದಿಲ್ಲ. ಸಾಧ್ಯ ಆದರೆ ಬೇಗನೆ ಹಾಕ್ತೀನಿ. ಆದರೆ ಈ ಸಂಡೇ ಟೈಮ್ ಬಂತು ಅಂದರೆ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕೋದು ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡೋಷ್ಟು ಲೇಟ್ ಆಗುತ್ತೆ. ಹಾಗಾಗಿ ಒಣಗಾಕೋದು ಕೂಡ ಲೇಟ್ ಆಗುತ್ತೆ, ಒಣಗಲ್ಲ ಸರಿಯಾಗಿ. ಏನು ಮಾಡೋದು? ಅದೆಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ. ಮಧ್ಯಾಹ್ನ ರೆಸ್ಟ್ ಮಾಡಿ ಇನ್ನು ಸಂಜೆ ನಾನಿಲ್ಲಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನ್ ವೆಜ್ ಏನೂ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಸಂಜೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ನಾನ್ ವೆಜ್ ಮಾಡಿದ್ದಿನ ನಾವೇನು ದೇವ್ರ ಮನೆಗೇನು ಹೋಗೋದಿಲ್ಲ. ಹಾಗಾಗಿ ಸಂಡೇ ಟೈಮಲ್ಲಿ ಮೊಟ್ಟೆನಾದರೂ ತಿಂದ್ಬಿಟ್ಟಿರ್ತೀವಿ. ಹಾಗಾಗಿ ಸಾಮಾನ್ಯ ಕಡಿಮೆ ನಾನು ಸಂಡೇ ಈ ಒಂದು ಸಂಜೆ ಹೊತ್ತಲ್ಲಿ ದೀಪ ಹಚ್ಚೋದು ಅಂತಲೇ ಹೇಳ್ಬೋದು. ಇವತ್ತೇನೂ ಇರಲಿಲ್ವಲ್ಲ, ಹಾಗಾಗಿ ಸಂಜೆ ನಾನು ಕೂಡ ಪೂಜೆ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಕುತ್ಕೊಂಡು ತಣ್ಣ ಗಾಳಿ ಬರ್ತಾಯಿತ್ತು, ಒಂದು ಲೋಟ ಕಾಫಿನ ಕುಡಿತಾ ಇದ್ದೀನಿ. ಬನ್ನಿ, ಯಾರೆಲ್ಲ ಕಾಫಿ ಪ್ರಿಯರಿದ್ದೀರಾ, ಕಾಫಿ ಕುಡಿಯೋಣ ಸಂಜೆ ಹೊತ್ತಲ್ಲಿ. ತುಂಬ ಚೆನ್ನಾಗಿರತ್ತೆ ಈ ರೀತಿ ಹೊರಗಡೆ ಕುತ್ಕೊಂಡು ಕಾಫಿ ಕುಡಿಯೋ ಅಂಥದ್ದೊಂದು ತುಂಬಾ ರಿಲ್ಯಾಕ್ಸ್ ಆಗಿರತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಪುಟಾಣಿ ವ್ಲಾಗ್. ನಾನು ಸಿಗ್ತೀನಿ ನೆಕ್ಸ್ಟ್ ಒಂದು ಹೊಸ ವಿಡಿಯೋದೊಂದಿಗೆ. ಹೋಗಿ ಬರಲಾ? ಥ್ಯಾಂಕ್ ಯು.